ಹಗರಣಗಳ ಸರಮಾಲೆಯಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ಸಂದೇಶ. ಪೀಣ್ಯ ಫ್ಲೈಓವರ್ ಸಂಚಾರಕ್ಕೆ ಮುಕ್ತ ಇಂದಿರಾ ಕ್ಯಾಂಟೀನ್ನಲ್ಲಿ ಮುಂದೆ ಮುದ್ದೆ ಮಂಗಳೂರು ಬನ್ಸ್. ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆ ರಾಜ್ಕುಮಾರ್ ರಸ್ತೆ ಬಂದ್. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿರುವ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ಸದನದಲ್ಲೂ ಸರ್ಕಾರದ ಹಗರಣ ಪ್ರಸ್ತಾಪಿಸಿ ಹೋರಾಟಕ್ಕಿಳಿದಿವೆ. ಈ ಪೈಕಿ ವಿಪಕ್ಷಗಳ ನೇರ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಹೀಗಾಗಿ ಟಾರ್ಗೆಟ್ ಸಿದ್ದರಾಮಯ್ಯ, ಟಾರ್ಗೆಟ್ ಮೂಡಾ, ವಾಲ್ಮೀಕಿ ಹಗರಣ ಅಂತ ಬಿಜೆಪಿ ಹೈಕಮಾಂಡ್ ಖಡಕ್ ಸಂದೇಶ ರವಾನಿಸಿದೆ ಎನ್ನಲಾಗಿದೆ. ವಿಧಾನಸಭೆಯ ಕಲಾಪ ಮುಗಿತಾ ಇದ್ದಂತೆ ಪಾದಯಾತ್ರೆ ಪಾಲಿಟಿಕ್ಸ್ ಕೈಗೊಳ್ಳಲು ಬಿಜೆಪಿ ನಿರ್ಧರಿಸಿದೆಯಂತೆ. ಮೂಡಾ ಅಕ್ರಮ ಸೈಟು ಹಂಚಿಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಿರಂತರ ಹೋರಾಟಕ್ಕೆ ಹೈಕಮಾಂಡ್ ಸಂದೇಶ ನೀಡಿದ್ದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಬಿಜೆಪಿಗೆ ಸಾಥ್ ನೀಡಲಿದ್ದಾರಂತೆ. ಶುಕ್ರವಾರದ ಬಳಿಕ ಪಾದಯಾತ್ರೆ ಆರಂಭಿಸಲು ಬಿಜೆಪಿ ಭರ್ಜರಿ ತಯಾರಿ ನಡೆಸಿದ್ದು, ಇವತ್ತೇ ಅಧಿವೇಶನ ಮುಗಿದ್ರೆ ಪಾದಯಾತ್ರೆಯ ಬಗ್ಗೆ ಅಧಿಕೃತ ಘೋಷಣೆ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಟು ಮೈಸೂರಿನ ಒಟ್ಟು 7 ಕಡೆಗೆ ಅದ್ದೂರಿ ಪ್ರತಿಭಟನೆಗಳಿಗೂ ಗೇಮ್ ಪ್ಲಾನ್ ರೂಪಿಸಿದೆಯಂತೆ. ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ನಗರದಲ್ಲಿ ಮೆಗಾ ರ್ಯಾಲಿಗೆ ಪ್ಲಾನ್ ಮಾಡಿದೆ. ಹಾಗಾದ್ರೆ ಬಿಜೆಪಿಯ ಪ್ಲಾನ್ ಸಕ್ಸಸ್ ಆಗುತ್ತಾ? ಸಿದ್ದು ಟಾರ್ಗೆಟ್ ಫಿಕ್ಸ್ ಆಯ್ತಾ ಎಂಬುದನ್ನ ಕಾದ್ ನೋಡಬೇಕಿದೆ. ಮುಕ್ಕಾಲು ಕರ್ನಾಟಕ ಸಂಪರ್ಕಿಸೋ ಬೆಂಗಳೂರು ತುಮಕೂರು ಹೆದ್ದಾರಿಗೆ ವಿಧಿಸಲಾಗಿದ್ದ ನಿರ್ಬಂಧ ತೆರವಾಗಿದೆ. 2 ವರ್ಷಗಳ ಬಳಿಕ ಬಸ್, ಲಾರಿ, ಟ್ರಕ್ ಸೇರಿದಂತೆ ಭಾರೀ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿದ್ದ ನಿರ್ಬಂಧವನ್ನ ಸಡಿಲಗೊಳಿಸಲಾಗುತ್ತಿದೆ. ಮುಂದಿನ ಸೋಮವಾರ ಅಂದ್ರೆ ಜುಲೈ 21ರಿಂದ ಪೀಣ್ಯ ಫ್ಲೈಓವರ್ ಮೇಲೆ ಎಲ್ಲಾ ವಾಹನಗಳ ಓಡಾಟಕ್ಕೆ ಅನುಮತಿಯನ್ನ ನೀಡಲಾಗಿದೆ. 2 ಪಿಲ್ಲರ್ಗಳಲ್ಲಿ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಭಾರೀ ವಾಹನಗಳ ಓಡಾಟಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು. ಲೋಡ್ ಟೆಸ್ಟಿಂಗ್ ಎಲ್ಲ ಆದ ಬಳಿಕ ಸಂಚಾರಕ್ಕೆ ಅವಕಾಶ ನೀಡಬಹುದು ಅಂತ ತಜ್ಞರು ಶಿಫಾರಸು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಒಂದು ದಿನ ಮಾತ್ರ ಭಾರೀ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದ್ದು, ಉಳಿದ 6 ದಿನವೂ ಸಂಚಾರಕ್ಕೆ ಅವಕಾಶವನ್ನ ಕೊಟ್ಟು ಸಂಚಾರಿ ಪೊಲೀಸರು ಆದೇಶವನ್ನ ಹೊರಡಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊಸ ಮೆನ್ಯೂ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕಳೆದ ಜನವರಿ 26ರಂದೇ ಇಂದಿರಾ ಕ್ಯಾಂಟೀನ್ನಲ್ಲಿ ಹೊಸ ಮೆನ್ಯೂ ಆರಂಭ ಮಾಡೋದಾಗಿ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಸಾಧ್ಯ ಆಗಿರಲಿಲ್ಲ. ಈಗ ಹೊಸ ಮೆನ್ಯೂ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊಸ ಮೆನ್ಯೂ ಆರಂಭ ಆಗಲಿದೆ. ಹೊಸ ಮೆನ್ಯೂ ಆರಂಭ ಮಾಡೋ ಸಂಬಂಧ ಸರ್ಕಾರ ಕಡತಕ್ಕೆ ಅನುಮೋದನೆ ನೀಡಿದ್ದು, ಟೆಂಡರ್ ಕರೆದು ಶೀಘ್ರವೇ ಹೊಸ ಮೆನ್ಯೂ ಆರಂಭ ಮಾಡಲಾಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಬಿಬಿಎಂಪಿ ವಿಶೇಷ ಆಯುಕ್ತ ವಿಕಾಸ್ ಸೂರಳ್ಕರ್ ಹೇಳಿದ್ದಾರೆ. ಇನ್ನು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆಳಗ್ಗೆ ಇಡ್ಲಿ, ರೈಸ್ ಬಾತ್, ವೈಟ್ ರೈಸ್, ಸಾಂಬಾರ್ ಸಿಗ್ತಾ ಇದೆ. ಹೊಸ ಮೆನ್ಯೂ ಆರಂಭ ಆದರೆ ಪ್ರತಿದಿನ ಬೇರೆ ಆಹಾರ ನೀಡಲಿದ್ದಾರೆ. ರಾಗಿ ಮುದ್ದೆ ಊಟ, ಚಪಾತಿ ಊಟ, ಮಂಗಳೂರು ಬನ್ಸ್, ಬ್ರೆಡ್ ಜಾಮ್ ಸೇರಿದಂತೆ ವಿವಿಧ ಆಹಾರ ಸಿಗಲಿದೆ. ದರ ಕೂಡ ಈಗಿರುವ 10 ರೂಪಾಯಿ ಅಷ್ಟೇ ಇರಲಿದೆ. ವಿವಿಧ ಆಹಾರಗಳನ್ನ ಗ್ರಾಮ್ಗಳ ರೀತಿಯಲ್ಲಿ ನೀಡಲಿದ್ದಾರೆ. ಬೆಂಗಳೂರಿನ ಹಲವೆಡೆ ಬಿಬಿಎಂಪಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದೆ. ಅದರಂತೆ ಬೆಂಗಳೂರಿನ ಪ್ರಮುಖ ರಸ್ತೆಯಾದ ರಾಜಾಜಿನಗರದ 1ನೇ ಬ್ಲಾಕ್ನಿಂದ ಡಾಕ್ಟರ್ ರಾಜ್ಕುಮಾರ್ ರಸ್ತೆ 10ನೇ ಕ್ರಾಸ್ನವರೆಗೂ ಕೂಡ ಇವತ್ತಿನಿಂದ ವೈಟ್ ಟಾಪಿಂಗ್ ಕಾಮಗಾರಿ ಮುಕ್ತಾಯವಾಗುವವರೆಗೂ ಕೂಡ ರಸ್ತೆಯನ್ನು ಕ್ಲೋಸ್ ಮಾಡಲಾಗಿದೆ. ಕಾಮಗಾರಿ ಮುಕ್ತಾಯವಾಗುವವರೆಗೂ ಕೂಡ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದ್ದು, ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಿದ್ದಾರೆ. ಇಸ್ಕಾನ್ ಎಂಟ್ರಿ ಕಡೆಯಿಂದ ಬರುವ ವಾಹನಗಳು ನೇರವಾಗಿ ಸ್ಟಾರ್ ಸರ್ಕಲ್ನ ಎಡತಿರುವ ಮೂಲಕ ನವರಂಗ್ ವೃತ್ತದ ಬಳಿ ಎಡತಿರುವನ್ನು ಪಡೆದು ಡಾಕ್ಟರ್ ರಾಜ್ಕುಮಾರ್ ರಸ್ತೆ 10ನೇ ಕ್ರಾಸ್ ಕಡೆಗೆ ಸಂಚರಿಸಬಹುದಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಕೆಳಭಾಗದಿಂದ ಸಂಚರಿಸುವ ವಾಹನಗಳು ಬಲತಿರುವನ್ನ ಪಡೆದು ಸ್ಟಾರ್ ಸರ್ಕಲ್ ಮೂಲಕ ಡಾಕ್ಟರ್ ರಾಜ್ಕುಮಾರ್ ರಸ್ತೆ 10ನೇ ಕ್ರಾಸ್ ಕಡೆಗೆ ಸಂಚರಿಸಬಹುದಾಗಿದೆ. ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಕಡೆಯಿಂದ ಸಂಚರಿಸುವಂತಹ ವಾಹನಗಳು ರಾಜಾಜಿನಗರದ 1ನೇ ಬ್ಲಾಕ್ ಜಂಕ್ಷನ್ ನಲ್ಲಿ ಯೂಟರ್ನ್ ಅನ್ನು ಪಡೆದು ಸ್ಟಾರ್ ಸರ್ಕಲ್ನ ಎಡತಿರುವಿನ ಮೂಲಕ ಡಾಕ್ಟರ್ ರಾಜ್ಕುಮಾರ್ 10ನೇ ಕ್ರಾಸ್ ಕಡೆಗೆ ಸಂಚರಿಸಬಹುದಾಗಿದೆ. ಇನ್ನು ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ಕಡೆಯಿಂದ ಸಂಚರಿಸುವ ವಾಹನಗಳು ನೇರವಾಗಿ ಜಿಎಸ್ಎಫ್ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ 10ನೇ ಕ್ರಾಸ್ಗೆ ಸಂಚಾರ ಮಾಡಬಹುದಾಗಿದೆ. ಬಿಎಡ್ ಪರೀಕ್ಷಾರ್ಥಿಗಳ ಮಾಸ್ ಕಾಫಿಯ ವಿಡಿಯೋ ಇದೀಗ ವೈರಲ್ ಆಗಿದೆ. ವಿಜಯಪುರದ ಬಿಡಿ ಜತ್ತಿ ಕಾಲೇಜಿನಲ್ಲಿ ಮಾಸ್ ಕಾಫಿ ನಡೆದಿದೆ. ವಿಜಯಪುರ ನಗರದ ಬಿಡಿ ಜತ್ತಿ ಕಾಲೇಜಿನಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಧೀನದಲ್ಲಿ ನಡೀತಾ ಇರುವಂತಹ ಪರೀಕ್ಷೆಯಲ್ಲಿ ಮಾಸ್ ಕಾಫಿ ನಡೆದಿದೆ. ಇದೇ ತಿಂಗಳ 19ರಿಂದ ಬಿಎಡ್ 2ನೇ ವರ್ಷದ ಪರೀಕ್ಷೆಗಳು ನಡೀತಾ ಇದೆ. ಈ ರೀತಿ ಪ್ರತಿನಿತ್ಯ ಮಾಸ್ ಕಾಫಿ ನಡೀತಾ ಇದೆ. ಸಾಮೂಹಿಕ ನಕಲಿಗೆ ಮೇಲ್ವಿಚಾರಕರು, ಸಿಬ್ಬಂದಿಗಳು ಸಾಥ್ ಕೊಟ್ಟಿದ್ದಾರೆ. ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ನಡೆದ ಸಾಮೂಹಿಕ ನಕಲಿನ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ವೈರಲ್ ಮಾಡಲಾಗಿದೆ. ಸದ್ಯ ಪರೀಕ್ಷೆಗಳು ಮುಂದುವರೆದಿದ್ದು, ಈ ರೀತಿ ಪ್ರತಿನಿತ್ಯ ಮಾಸ್ ಕಾಪಿ ಮುಂದುವರೆದ್ರೆ ಹೇಗೆ ಅಂತೇಳಿ ಪ್ರಶ್ನೆ ಮಾಡಲಾಗ್ತಿದೆ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಇರುವಂತಹ ಮಹಿಳೆಯರಿಗೆ ಪ್ರಧಾನಿ ಮೋದಿ 3,000 ಹಾಕ್ತಾರೆ ಎಂಬ ವದಂತಿಗೆ ಪೋಸ್ಟ್ ಆಫೀಸ್ ಮುಂದೆ ಮಹಿಳೆಯರು ಜಮಾಯಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಅಂಚೆ ಕಚೇರಿ ಬಳಿ ಕಳೆದ 2-3 ದಿನಗಳಿಂದ ನೂರಾರು ಮಂದಿ ಮಹಿಳೆಯರು ನಾಮುಂದು ತಾಮುಂದು ಅನ್ನೋ ತರ ಮುಗಿಬಿದ್ದಿದ್ದಾರೆ. ಒಮ್ಮೆಲೆ ನೂರಾರು ಮಂದಿ ಮಹಿಳೆಯರು ಅಕೌಂಟ್ ಮಾಡಿಸೋದಕ್ಕೆ ಮುಂದಾಗಿದ್ದು ಪೋಸ್ಟ್ ಆಫೀಸ್ ಮುಂಭಾಗ ತುಂಬಿ ತುಳುಕ್ತಾ ಇದೆ. ಅಂಚೆ ಕಚೇರಿ ಬಾಗಿಲು ತೆರೆಯುವ ಮುನ್ನವೇ ಅಂಚೆ ಕಚೇರಿಯತ್ತ ಮಹಿಳೆಯರು ಧಾವಿಸ್ತಾ ಇದ್ದಾರೆ. ಇಡೀ ದಿನ ಕಾದು ಅಂಚೆ ಕಚೇರಿಯಲ್ಲಿ ಖಾತೆಯನ್ನು ಓಪನ್ ಮಾಡ್ತಾ ಇದ್ದಾರೆ. ಇನ್ನು
ಮೋದಿ ಯಾವುದೇ ದುಡ್ಡು ಹಾಕಲ್ಲ, ಇದೆಲ್ಲ ಸುಳ್ಳು ಅಂದ್ರೂ ಕೇಳದ ಮಹಿಳೆಯರು ಅಕೌಂಟ್ ಮಾಡಿಸ್ಕೊಳ್ಳೋದಕ್ಕೆ ಮುಗಿ ಬಿದ್ದಿದ್ದಾರೆ. ಅಬಕಾರಿ ನೀತಿ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಸದ್ಯ ತಿಹಾರ್ ಜೈಲಿನಲ್ಲಿರುವಂತಹ ಅರವಿಂದ್ ಕೇಜ್ರಿವಾಲ್ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆ ನಡೆಸಿದಂತಹ ರೋಸ್ ಅವೆನ್ಯೂ ಕೋರ್ಟ್ ಆಗಸ್ಟ್ 8ರ ತನಕ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಇನ್ನು ವಿಶೇಷ ಕೋರ್ಟ್ ನ್ಯಾಯಾಧೀಶೆ ಕಾವೇರಿ ಭವೇಜ ಈ ಆದೇಶವನ್ನ ಹೊರಹಾಕಿದ್ದಾರೆ. ಅಲ್ಲದೆ ಜುಲೈ 31ರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಜ್ರಿವಾಲ್ ಅವರನ್ನ ಹಾಜರುಪಡಿಸುವಂತೆ ತಿಹಾರ್ ಜೈಲಿನ ಅಧಿಕಾರಿಗೆ ಸೂಚನೆಯನ್ನ ನೀಡಿದ್ದಾರೆ. ಅಬಕಾರಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ, ಬಿಆರ್ಎಸ್ ನಾಯಕಿ ಕೆ ಕವಿತಾ ಮತ್ತು ಇತರ ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ನ್ಯಾಯಾಲಯ ವಿಸ್ತರಿಸಿದೆ.